ಟಾರ್ಗೆಟ್ಗಳಿಗೂ ಸಹ ಕ್ಷಿಪಣಿ ದಾಳಿಯನ್ನ ಮಾಡಬಹುದು. ಭಾರತವೂ ಸಹ ಮಾಡಬಹುದು, ಪಾಕಿಸ್ತಾನವೂ ಸಹ ಮಾಡಬಹುದು. ಯಾಕೆಂದ್ರೆ ಭಾರತದಲ್ಲಿ ಆ ರೀತಿಯಾದಂತ ಕ್ಷಿಪಣಿ ಪರೀಕ್ಷೆ ಮಾಡಿದೆ. ಮತ್ತೆ ಈಗ ಈ ರೀತಿ ಒಂದು ಏನು ಆತಂಕ ಶುರುವಾಗಿದೆ, ಆತಂಕ ಶುರುವಾದ ನಂತರವೂ ಸಹ ಪಾಕಿಸ್ತಾನ ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡಿದೆ. ಹಾಗಾಗಿ ಈ ಕ್ಷಿಪಣಿ ತಂತ್ರಜ್ಞಾನ ತೀರಾ ಮುಂದುವರೆದಿರೋದ್ರಿಂದ ಕೇವಲ 100 ಕಿಲೋಮೀಟರ್ ಅಲ್ಲ, 1000 ಕಿಲೋಮೀಟರ್ ವರೆಗೂ ಸಹ ಕ್ಷಿಪಣಿ ದಾಳಿಯನ್ನ ಮಾಡಬಹುದು. ಆ ರೀತಿಯಾದ ಸಾಮರ್ಥ್ಯ ಭಾರತಕ್ಕಿದೆ. ಮತ್ತು ಪಾಕಿಸ್ತಾನವೂ ಸಹ ಅಂತ ಕ್ಷಿಪಣಿಗಳನ್ನ ಹೊಂದಿದೆ, ಪರೀಕ್ಷೆಯನ್ನ ಮಾಡಿದೆ. ಯಾಕಂದ್ರೆ ಭಾರತ ಯಾವ ಮೂಲಗಳಿಂದ ಶಸ್ತ್ರಾಸ್ತ್ರ ಖರೀದಿ ಮಾಡುತ್ತೋ, ಫ್ರಾನ್ಸ್ ಆಗಿರ್ಬೋದು, ಅಥವಾ ಜೊತೆಗೆ ಇಸ್ರೇಲ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ದೇಶಗಳು, ರಷ್ಯಾ ಆಗಿರ್ಬೋದು, ಈ ರೀತಿ ಭಾರತಕ್ಕೆ ಸರಬರಾಜು ಮಾಡ್ತಕ್ಕಂಥ ಶಸ್ತ್ರಾಸ್ತ್ರಗಳೇನಿದೆ, ಅವುಗಳ ಸಾಮರ್ಥ್ಯ ಏನಿದೆ, ಅದರ ಸಂಪೂರ್ಣ ಅರಿವು ಪಾಕಿಸ್ತಾನಕ್ಕೆ ಇದ್ದೇ ಇರುತ್ತೆ. ಮತ್ತು ಪಾಕಿಸ್ತಾನಕ್ಕೂ ಸಹ ಚೀನಾ ಬೆಂಬಲವಾಗಿ ನಿಲ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಈಗ ಹೇಗೆ ಈ ಗುರಿಯನ್ನ ಇಡಬಹುದು ಕ್ಷಿಪಣಿಗಳ ಮೂಲಕ ಅಂದ್ರೆ, ನಾವು ಇಸ್ರೇಲ್ ನಲ್ಲಿ ನಡೆದಂತ ಕಾರ್ಯಾಚರಣೆಗಳನ್ನ ನೋಡಿದ್ವಿ. ಗಾಜಾ ಸ್ಟ್ರಿಪ್ ಅಲ್ಲಿ ಇಸ್ರೇಲ್ ಒಂದು ದೊಡ್ಡ ಊರಿನಲ್ಲಿ ಕೇವಲ ಒಂದು ಮನೆಯಲ್ಲಿ ಉಗ್ರರಿದ್ದಾರೆ ಅಥವಾ ಹಮಾಸ್ ಉಗ್ರರಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪಡೆದು ಕೇವಲ ಅದೊಂದು ಮನೆಯನ್ನ ಮಾತ್ರ ನಿರ್ದಿಷ್ಟವಾಗಿ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದಂತ ಪ್ರಕರಣವನ್ನ ನಾವು ವಿಡಿಯೋಗಳ ಮೂಲಕ ನೋಡಿದ್ವಿ, ಮಾಧ್ಯಮಗಳ ಮೂಲಕ, ಇಸ್ರೇಲ್ನ ಮಾಧ್ಯಮಗಳ ಮೂಲಕ ಕೇಳಿದ್ವಿ. ಹಾಗಾಗಿ ನಿರ್ದಿಷ್ಟ ಟಾರ್ಗೆಟ್ ಮಾಡುವಂತ ಸಾಮರ್ಥ್ಯವೂ ಸಹ ಆ ಕ್ಷಿಪಣಿಗಳಿಗೆ ಇರುತ್ತೆ. ಅಂತ ಕ್ಷಿಪಣಿಗಳು, ಅಂತ ಸಾಮರ್ಥ್ಯ ಭಾರತಕ್ಕಂತೂ ಇದೆ, ಮತ್ತೆ ಪಾಕಿಸ್ತಾನಕ್ಕೆ ಇಲ್ಲ ಅಂತ ಅಲ್ಲಗಳೆಯೋ ಹಾಗೆ ಇಲ್ಲ. ಹಾಗಾಗಿ ಇಸ್ರೇಲ್ಗೆ ಪಾಕಿಸ್ತಾನಕ್ಕೆ ನಂಟು ಇಲ್ಲದೆ ಇರ್ಬೋದು, ಆದ್ರೆ ಅಮೆರಿಕ ಪಾಕಿಸ್ತಾನಕ್ಕೆ ಕೈ ಜೋಡಿಸುತ್ತೆ. ಮತ್ತೆ ಹಲವು ಬಾರಿ ಅದನ್ನ ಬಹಿರಂಗವಾಗಿ ಹೇಳಿದೆ. ಆದ್ರೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ಯಾರ್ಯಾರು ಯಾರಿಗೆ ಬೆಂಬಲಿಸ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅಂತ ಯಾವ ಸಾಧ್ಯತೆಯನ್ನು ಸಹ ಅಲ್ಲಗಳೆಯುವ ಹಾಗೆ ಇಲ್ಲ. ಇಸ್ರೇಲ್ನ ಕ್ಷಿಪಣಿಗಳು ಅಥವಾ ಇಸ್ರೇಲ್ನ ತಾಂತ್ರಿಕ ನೆರವು ಭಾರತಕ್ಕೆ ಇರಬಹುದು, ಆದ್ರೆ ಪಾಕಿಸ್ತಾನಕ್ಕೆ ಬೇರೆ ದೇಶಗಳ ನೆರವು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟೇ 1000 ಕಿಲೋಮೀಟರ್ ಇದ್ರೂ ಸಹ ಆ ಟಾರ್ಗೆಟ್ ಅನ್ನ ಹೊಡೆದಿಳಿಸುವಂತ ಸಾಮರ್ಥ್ಯ ಭಾರತಕ್ಕೆ ಇದೆ. ಮತ್ತೆ ಅಂಥದೇ ತಂತ್ರಜ್ಞಾನದ ನೆರವು ಪಾಕಿಸ್ತಾನಕ್ಕೆ ಬೇರೆ ದೇಶಗಳಿಂದ ಸಿಕ್ಕಿದ್ರೆ, ಚೀನಾದ ಮೂಲಕವೋ, ಬೇರೆ ದೇಶಗಳ ಟರ್ಕಿಯೋ, ಬೇರೆ ದೇಶಗಳ ಮೂಲಕ ಸಿಕ್ಕಿದ್ರೆ ಅಂತಹ ಸಾಮರ್ಥ್ಯ ಪಾಕಿಸ್ತಾನಕ್ಕಿರುತ್ತೆ. ಯುದ್ಧ ಅಂದ್ರೆ ಈಗ ಕೇವಲ ಗಡಿಯಲ್ಲಿ ನಡೆಯುವ ಪರಸ್ಪರ ಎದುರಾಗಿ ನಿಂತು ಗುಂಡು ಹಾರಿಸುವ ಒಂದು ಕಾರ್ಯಾಚರಣೆ ಮಾತ್ರ ಅಲ್ಲ. ಇಡೀ ದೇಶವೇ, ಪಾಕಿಸ್ತಾನ ಆಗಿರ್ಬೋದು, ಭಾರತ ಆಗಿರ್ಬೋದು, ಇಡೀ ದೇಶವೇ ಒಳಗೊಂಡು ನಡೀತಕ್ಕಂಥ ಯುದ್ಧಗಳಾಗಿರ್ತವೆ ಇವತ್ತಿನ ಆಧುನಿಕ ಯುದ್ಧಗಳು. ಮೇಘ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.